ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿಗೆ ಪಕ್ಕದಲ್ಲಿ ಇರುವಂಥ ಆನೆಗೆ ಅಲಂಕಾರ ಹೇಗೆ ಮಾಡೋದನ್ನ ಸುಲಭವಾಗಿ ಕೊಡ್ತೀನಿ. ನೋಡಿ, ಈ ಥರ ನಮ್ಮಲ್ಲಿ ಪ್ಲೇನ್ ಆನೆಗಳಿರುತ್ತೆ ಅಲ್ವಾ, ಇದನ್ನು ಹಾಗೆ ಸತ್ತನೂ ಇರ್ಬೋದು, ಏನು ತೊಂದರೆ ಇಲ್ಲ. ಆದರೆ ಸ್ವಲ್ಪ ಡೆಕೋರೇಟ್ ಮಾಡಿದೆ. ನಮ್ಮ ಮೈಸೂರಿನ ಅಂಬಾರಿ ಇರುವಂತಹ ಆನೆ ಥರ ಆಗುತ್ತೆ. ಅವು ನೋಡೋದಕ್ಕೂ ಚೆನ್ನಾಗಿರುತ್ತೆ. ಓಕೆ, ಅದನ್ನು ಬೇರೆ ಮಾಡ್ತೋಸೋಣ ಬನ್ನಿ. ಈಗಿರುವಂಥ ಆನೆನ ನೋಡಿ, ನಾನು ಮೊದಲೇ ಒಂದು ಮಾಡಿಟ್ಕೊಂಡಿದ್ದೀನಿ. ಇದನ್ನು ಕಂಪ್ಲೀಟ್ ಆಗಿಲ್ಲ. ಈ ಥರ ಮಾಡೋದು ಹೇಗೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಖಾಲಿ ಗೆಜ್ಜೆ ಥರ ಒಂದು ಮೀನು ಥರ ಹಾಕಿದ್ರೆ ಇದಕ್ಕೆ ಒಂದು ಹಾರ ಥರ ಮಾಡ್ತೀನಿ, ತೋರಿಸ್ತೀನಿ. ಅದನ್ನು ಹಾರ ಇಟ್ಕೊಂಡಿರೋ ಥರ ಅದೆಲ್ಲ ಮಾಡಿ ನಾವು ಅಲಂಕಾರವಾಗಿ ಬಿಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಇದಕ್ಕೆ ಡಿಫ್ರೆನ್ಸ್ ನೋಡಿ, ಆ ಥರ ಇದೆ ಅಂತ ಅಂದ್ಬಿಟ್ಟು ಹೀಗೇನೂ ಇರ್ಬೋದು, ಅಥವಾ ಹೀಗಿಟ್ಟರೆ ಚೆನ್ನಾಗಿರುತ್ತೆ ಅಲ್ವಾ. ಇದನ್ನು ಹೇಗೆ ಮಾಡಿದೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ನೋಡಿ, ಈ ಥರ ನನಗೆ ಈ ಥರ ಲೇಸ್ ಇರುತ್ತಲ್ವಾ, ಈ ಥರ ಲೇಸ್ನ ಈ ಥರ ಮೇಲೆ ಥರ ಹಾಕೋದಕ್ಕೆ ಯೂಸ್ ಮಾಡ್ಬೋದು. ಇದಕ್ಕೆ ನಾನು ಈ ಥರ ಗಂಟೆ ತೊಗೊಂಡಿದ್ದೀನಿ. ಇದನ್ನು ಕಟ್ ಮಾಡಿಬಿಟ್ಟು ನಾವು ಈ ಥರ ಕಾಣಿಸ್ತಾ ಇರೋ ಥರ ಸ್ಟಿಕ್ ಮಾಡಿದರೆ ಆಯಿತು. ಎರಡು ಕಡೆ ಅನಿಸಿದ್ರೆ ಆಯಿತು, ಅದು ಜಗಲ್ಲ ಅಂತ. ನೋಡಿ, ನಂತರ ಈ ಥರ ಲೇಸ್ ಸಿಗುತ್ತಲ್ಲ ನಮಗೆ ಸ್ಟೇಷನರಿ ಶಾಪಲ್ಲಿ, ಈ ಥರ ಬ್ಲೌಸ್ಗೆ ಅಥವಾ ಸ್ಯಾರಿಗಳಿಗೆ ವರ್ಕ್ ಮಾಡ್ಕೊಂಡು ಬಂದಿರ್ತೀವಲ್ಲ, ಈ ಥರ ಲೇಸು. ಇದನ್ನೇ ನಾನು ಇವತ್ತು ಕಾಲಿಗೆ ಅಲಂಕಾರವಾಗಿ ಹೇಗೆ ಹಾಕೋದು ಅನ್ನೋದನ್ನು ತೋರಿಸ್ತೀನಿ. ಈ ಕಾಲು ಎಷ್ಟು ಅಳತೆ ಇದನ್ನು ಅಷ್ಟು ಮೆಜರ್ಮೆಂಟ್ ಮಾಡಿ ಕಟ್ ಮಾಡ್ಕೋಬೇಕು. ಕಾಲು ಅಳತೆಯ ಸೈಜಿನಷ್ಟು 4 ಪೀಸ್ಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಗಮ್ ಟೇಪಿನ ಸಹಾಯದಿಂದ ಅಂಟಿಸಬೇಕು. ಕಾಲುಗಳಿಗೆ ಸ್ಟಿಕ್ ಮಾಡುವಂಥದ್ದು. ಈ ಥರ ಕಾಣುತ್ತೆ. ಟೇಪ್ ಗಮ್ ಟೇಪು ಹಿಂದ್ಗಡೆ ಬರ್ತಾರೆ, ಗಮ್ ಮಾಡಬೇಕು. ನೋಡಿ, ಫ್ರಂಟ್ ಈ ಥರ ಕಾಣುತ್ತೆ. ಚೆನ್ನಾಗಿ ಕಾಣುತ್ತಲ್ಲ. ಬೇರೆ ಇರೋದಕ್ಕಿಂತ ಸ್ವಲ್ಪ ಗ್ರ್ಯಾಂಡಾಗಿ ಲುಕ್ ಕಾಣುತ್ತೆ. ಇವಾಗ ನೋಡಿ, 2 ಆನೆಗಳು ರೆಡಿ ಆಯಿತು. ಇವಾಗ ಇದು ಹೀಗೆ ಕೂಡ ಇರ್ಬೋದು. ಇನ್ನೂ ಸ್ವಲ್ಪ ಇದಕ್ಕೆ ಸ್ವಲ್ಪ ಹಾರನ್ನು ಇಟ್ಕೊಂಡಿರೋ ಥರ ಸೊಂದಲ್ಲಿ ಕೊಟ್ಟು ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೆ ನೋಡಪ್ಪ ಅಂದರೆ ನನ್ನ ಹತ್ರ ಈ ಥರ ಒಂದು ಲೇಸ್ ಇದೆ. ಈ ಲೇಸ್ನ ಹಾರ ಥರ ಈಗ ಮಾಡ್ತಾ ನೋಡಿ, ಎಷ್ಟು ಮೆಜರ್ಮೆಂಟ್ ಬೇಕು ನಿಮಗೆ ಹಾರ ಥರ ಅಷ್ಟು ಕಟ್ ಮಾಡೋಣ. ಇಷ್ಟಾದ ಸಾಕಾಗುತ್ತೆ ಅನಿಸುತ್ತೆ. ನೋಡಿ, ಈ ಥರ ಒಂದು ಅಳತೆ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾವು ಗಮ್ಮಕ್ಕೆ ಕಾಣುತ್ತಲ್ವ, ಅದಕ್ಕೆ ನಾವು ಸ್ಟೆಪ್ಲರ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಫೈನಲ್ ಆದಮೇಲೆ ಈ ಥರ ಆಗುತ್ತೆ. ನೋಡಿ, ಈ ಥರ ಒಂದು ಲೇಸ್ ಬಿಟ್ಟು ತೊಗೊಂಡ್ಬಿಟ್ಟು ಇಲ್ಲಿ ಸ್ಟೆಪ್ಲರ್ ಹಾಕಿದ್ದೀನಿ. ಇದು ಹಾರನ ಇಟ್ಕೊಂಡಿರೋ ಥರ ಆಗುತ್ತೆ. ಚೆನ್ನಾಗಿ ಕಾಣಿಸ್ತಾ. ವರಮಹಾಲಕ್ಷ್ಮಿ ಫೆಸ್ಟಿವಲ್. ಥ್ಯಾಂಕ್ ಯು, ಬಾಯ್.